ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಏನು ರೆಸಿಪಿ ಮಾಡೋಣ? ನಮಗೆ ಅನೇಕ ತರಕಾರಿಗಳ ಉಪಯೋಗನೇ ಗೊತ್ತಿರಲ್ಲ. ಹೀರೆಕಾಯಿ ಬಳಸ್ತೀವಿ, ಹೀರೆಕಾಯಿ ಸಿಪ್ಪೆಲಿ ಯಾವ ಅಂಶ ಇರುತ್ತೆ ಅಂತ ಗೊತ್ತಿಲ್ಲ. ಡೈಜೆಷನ್ಗೆ ಪ್ರಾಬ್ಲಮ್ ಆದಾಗ ಎಂತಹ ತರಕಾರಿಯನ್ನು ನಾವು ಹೆಚ್ಚು ಬಳಸಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಹೀರೆಕಾಯಿ ಇದೆಯಲ್ಲ, ಇದು ನಾರಿನಂಶ ಹೊಂದಿರುವಂತಹ ತರಕಾರಿ. ಅದು ವೆರಿ ಫೈಬರ್ ಕಂಟೆಂಟ್, ಹೈ ರಿಚ್ ಇನ್ ಫೈಬರ್ ಕಂಟೆಂಟ್ ಅಂತ ಹೇಳ್ಬಹುದು. ಹಾಗಾಗಿ ಇವತ್ತು ನಾವು ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿಯನ್ನ ಮಾಡೋಣ, ಹಾಗೆ ಹೀರೆಕಾಯಲ್ಲಿ ಪಲ್ಯವನ್ನ ಮಾಡೋಣ. ಆಯ್ತಾ? ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು, ಎಲ್ಲ ವಿಚಾರವನ್ನ ಇದೀಗ ತಿಳ್ಕೊಳ್ಳೋಣ. ವೀಕ್ಷಕರೇ, ಹೀರೆಕಾಯಿ ಸಿಪ್ಪೆನ ಈ ಥರ ಸಪ್ರೇಟ್ ಮಾಡಿಟ್ಕೊಳ್ಳಿ, ಒರೆದಿಟ್ಕೊಳ್ಳಿ ಹೀರೆಕಾಯಿಂದ. ಈ ಹೀರೆಕಾಯಿ ಸಿಪ್ಪೆಯನ್ನು ಈಗ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಗಮ್ ಅನ್ನೋ ತನಕ ಇದನ್ನು ಹುರಿಬೇಕಾಗತ್ತೆ. ವೀಕ್ಷಕರೇ, ಈಗ ಹೀರೆಕಾಯಿ ಸಿಪ್ಪೆನ ಫ್ರೈ ಮಾಡ್ಕೊಂಡಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ನಾವು ಫ್ರೈ ಮಾಡ್ಕೋಬೇಕು. ಈ ಹೀರೆಕಾಯಿ ಸಿಪ್ಪೆಲಿ ಬಹಳಷ್ಟು ಫೈಬರ್ ಕಂಟೆಂಟ್ ಇರುತ್ತೆ. ಇದನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ಬಹಳ ಚೆನ್ನಾಗಾಗುತ್ತೆ. ಹಾಗಾಗಿ ಹೀರೆಕಾಯಿ ಸಿಪ್ಪೆಯನ್ನು ವೇಸ್ಟ್ ಮಾಡ್ದೇನೆ ನಾವು ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿಯನ್ನು ಮಾಡ್ಕೋಬಹುದು. ಈಗ ಇದು ಫ್ರೈ ಆಗಿದೆ, ಇದನ್ನು ಮಿಕ್ಸಿ ಜಾರ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡದೇ ಇದ್ದವರು ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಹಾಗೆ ಕಾಯಿ ತುರಿಯನ್ನು ಹಾಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಇಷ್ಟನ್ನು ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಈಗ ಹೀರೆಕಾಯಿ ಸಿಪ್ಪೆ ಚಟ್ನಿಯನ್ನು ರುಬ್ಬಾಗಿದೆ. ಈಗ ಇದನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಹೀರೆಕಾಯಿ ಪಲ್ಯನ ನಾವು ರೆಡಿ ಮಾಡ್ಕೊಳ್ಳೋಣ. ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆಯನ್ನ ಹಾಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಸಿಪ್ಪೆಯಿಂದ ಚಟ್ನಿ ಮಾಡ್ಕೊಂಡ್ವಿ. ಈಗ ಹೀರೆಕಾಯಿನ ಹೆಚ್ಕೊಂಡಿದ್ದೀವಿ, ಇದನ್ನ ಫ್ರೈ ಮಾಡ್ಕೋಬೇಕು. ಹೀರೆಕಾಯಿ ಹೋಳುಗಳನ್ನ ಇದಕ್ಕೆ ಹಾಕೊಳ್ಳೋಣ. ವೀಕ್ಷಕರೇ, ಇದು ಎಣ್ಣೆನಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿ ನೀವು ಇದನ್ನ ಫ್ರೈ ಆಡ್ಕೊಳ್ಳಿ. ಸೊ ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಇದು ಎಣ್ಣೆನಲ್ಲೇ ಫ್ರೈ ಆಗುತ್ತೆ. ಹೀರೆಕಾಯಲ್ಲಿ ಬೇಯ್ತಾ ಇದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ಹಾಕ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು, ಯಾಕಂದರೆ ಚಿಲ್ಲಿ ಪೌಡ್ರು ಕೂಡ ಹಾಕ್ತೀವಿ, ಹಾಗಾಗಿ 1-2 ಚಿಲ್ಲಿಯನ್ನು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇದು ಡ್ರೈ ಪೌಡ್ರು ಆಗಬೇಕು, ಆ ರೀತಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರನ ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಡ್ರೈ ಪೌಡ್ರ್ ಮಾಡ್ಕೊಂಡ್ವಲ್ಲ, ಕೋಕೋನಟ್ ಪೌಡರು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಹಳ ಟೇಸ್ಟಿ ಹಾಗೆ ಬಹಳ ಡಿಲಿಷಿಯಸ್ ಆಗಿ ಹಾಗೆ ಫೈಬರ್ ಕಂಟೆಂಟ್ ಇರುವಂತಹ ತಿನಿಸು ಇದು. ಯಾವುದೇ ವೆಜಿಟೇಬಲ್ಸಲ್ಲಿರೋ ಯಾವುದೇ ಅಂಶವನ್ನು ನಾವು ವೇಸ್ಟ್ ಮಾಡದೆ ಈ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಬಹಳ ಕಡಿಮೆ ಅವಧಿಯಲ್ಲಿ ನಾವು ಹೀರೆಕಾಯಿ ಸಿಪ್ಪೆ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಹೀರೆಕಾಯಿ ಪಲ್ಯವನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬಹಳ
ಟೇಸ್ಟಿ ಹಾಗೆ ಆರೋಗ್ಯಪೂರ್ಣವಾದ ಅಡಿಗೆ ಇದು. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದಾದಂತಹ ಡಿಶ್ ಇದು. ಹೀರೆಕಾಯಿ ಸಿಪ್ಪೆ ಚಟ್ನಿ ಹಾಗೆ ಹೀರೆಕಾಯಿ ಪಲ್ಯ ರೆಡಿ ಟು ಸರ್ವ್. ಪ್ರಿಯ ವೀಕ್ಷಕರೇ, ಎಷ್ಟು ಸುಲಭವಾಗಿ ನಾವು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಹಾಗೆ ಪಲ್ಯವನ್ನ ಮಾಡಿದ್ವಲ್ವಾ. ಇದನ್ನ ನಾವು ದಿನನಿತ್ಯ ಆಹಾರದಲ್ಲಿ ಬಳಸ್ತಾ ಇದ್ರೆ ಖಂಡಿತ ಫೈಬರ್ ಕಂಟೆಂಟ್ ಜಾಸ್ತಿ ಆಗಿ ಡೈಜೆಷನ್ ಚೆನ್ನಾಗಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಂದಿನಂತೆ ನಮ್ಮ ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಡ್ರಾಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು. ನಮಸ್ಕಾರ.